ಫ್ರೆಂಡ್ಸ್, ಇದೊಂದು ಗಾಡಿ ಯಾವುದಂದ್ರೆ ಇದು BS4 ಗಾಡಿ. ಈ ಗಾಡಿಯಲ್ಲಿ ಬಾಧೆ ಏನಂದ್ರೆ, ಫಸ್ಟಿಗೆ ಈ ಗಾಡಿ ಬಂದಾಗ ಯಾವಾಗ ಈ ನಮ್ಮದು ಸೆಡ್ ಬಿದ್ದೋಗಿತ್ತಲ್ವ, ಆ ಟೈಮಲ್ಲಿ ಈ ಗಾಡಿ ಬಂದಿತ್ತು ನನ್ನ ಹತ್ರ. ಎಷ್ಟು 1.5 ವರ್ಷ ಆಯಿತಾ. ಆ ಟೈಮಲ್ಲಿ ಹೆಡ್ಡು ಬೋರು ಕ್ಲಚ್ ಎಲ್ಲ ಮಾಡಿ ಕೊಟ್ಟೆ ನಾನು. ಸೋರೋಗಿತ್ತು. ಫಸ್ಟ್ ಆಯಿಲ್ ಕುಡಿತಾಯಿತ್ತು. ಇಂಜನ್ನು 2 ಕಿತಾನ 3 ಕಿತಾನ ಮಾಡಿಸಿದ್ದೆ. ಅಣ್ಣ ಆಯಿಲ್ ನಿಲ್ತಾ ಇಲ್ಲ ಅಂತ ಸೇರಿ ಅಂತ ಮಾಡಿಕೊಟ್ಟೆ. ಓಡ್ತಾಯಿತ್ತು ಗಾಡಿ. ಆಯಿಲ್ ಕುಡಿಯಲ್ಲ, ಏನು ಕುಡಿಯಲ್ಲ, ಓಡ್ತಾಯಿತ್ತು ಆರಾಮಾಗಿ. ಮತ್ತೆ ಏನಾಗ್ಬಿಡ್ತು, ಕನೆಕ್ಟಿಂಗ್ ರಾಡ್ ಸೌಂಡ್ ಬಂದುಬಿಡ್ತಿದ್ರಲ್ಲಿ. ತಿರ್ಗಾ ಎತ್ಕೊಂಬಂದ. ಸರಿ ಅಂದ್ಬಿಟ್ಟು ಏನು ಮಾಡಿದೆ, ಬೋರ್ ಏನೋ ಚೇಂಜ್ ಮಾಡೋಂಗಿತ್ತು ಆ ಟೈಮಲ್ಲಿ. ಬೋರ್ ಚೇಂಜ್ ಮಾಡಿಬಿಟ್ಟು ಕನೆಕ್ಟಿಂಗ್ ಎಲ್ಲ ರೀಸೆಟ್ಟು ಏನೋ ಮಾಡಿ ಹಾಕ್ದೆ. ಇದ್ರಿಗೆ ಸರೋಗಿತ್ತು. ಮತ್ತೆ ತಿರ್ಗಾ ಕನೆಕ್ಟಿಂಗ್ ಹೋಗ್ಬಿಟ್ಟಿದೆ ಇದರಲ್ಲಿ. ಕನಿಷ್ಠ ಅಂದರೆ ಒಂದು ವರ್ಷ ಹತ್ತತ್ರ ಆಗಿರಬೇಕು ಇದು ಫಿಟ್ಟಿಂಗ್ ಮಾಡಿ ಅಂದ್ಕೊತೀನಿ. 1 ವರ್ಷ ಒಳಗಡೆನೇ ಇರ್ಬೋದು ಮೋಸ್ಟ್ಲಿ ಅಂತೀನಿ. ಸುಳ್ಳು ಯಾಕೆ ಹೇಳಿ, ನಾವು ಮಾಡಿರೋದೇ ಇದು. ಇವಾಗ ಸ್ಟಾರ್ಟ್ ಕರ್ ಗಾಡಿ. ಈ ಥರ ಸೌಂಡ್ ಬರ್ತಾಯಿದೆ. ಆಫ್ಕರ್ ಈ ರೀತಿಯಾಗಿ ಬಂದಿದೆ ಇದ್ರ ಗತಿ. ಯಾಕೆ ಪದೇ ಹೋಗ್ತಾ ಇದೆ ಕನೆಕ್ಟಿಂಗು? ಯಾರು ಫಾಲ್ಟ್ ಅಂತೀರಾ ಇದರಲ್ಲಿ ಇವಾಗ? ಫಸ್ಟು ಅವನು ಹೊಸ ಶಾಫ್ಟ್ ಹಾಕ್ತಿದ್ದ ಗಾಡಿ, ಅವನು ಅದು ಹೋಯ್ತಾ ಜುತ ಹೊಡಿ ಮತ್ತೆ ನಾನು ರಿಸೆಟ್ ಮಾಡಾಕ್ದು, ತಿರ್ಗಾ ಹೋಯ್ತು. ಯಾಕೆ ಹೋಗ್ತಾ ಇದೆ ಇದರಲ್ಲಿ? ಯಾರು ಫಾಲ್ಟು? ಮೆಕ್ಯಾನಿಕ್ ಫಾಲ್ಟಾ, ಲೇತವ್ರ ಫಾಲ್ಟಾ, ಪಾರ್ಟ್ಸ್ ಫಾಲ್ಟಾ? ಏನೂ ಗೊತ್ತಾಗ್ತಾ ಇಲ್ಲ. ಏನು ಹೋಗ್ತಾ ಇದೆ ಅಂತಲೇ ನನಗಂತೂ ಗೊತ್ತಾಗ್ತಾ ಇಲ್ಲ. ಆಯಿಲ್ ಕರೆಕ್ಟ್ ಇದೆ, ಎಲ್ಲ ಕರೆಕ್ಟ್ ಇದೆ. ಆಯಿಲ್ ಸರ್ವಿಸು ಕರೆಕ್ಟಾಗಿ ಮಾಡಿಸ್ತಾನೆ. ಇದು ಮೊನ್ನೆ ಬಂದಾಗ ಲೈಟಾಗಿ ಬರ್ತಾಯಿತ್ತು. ಹೆಂಗೆ ಬರ್ತಾಯಿತ್ತು ಅಂದರೆ ಲೈಟಾಗಿ ಬರ್ತಾಯಿತ್ತು ಅದು. ಸರಿ, ಯಾಕಪ್ಪ ಬರ್ತಾಯಿದೆ ಅಣ್ಣ? ಎಲ್ಲ ಆಯಿಲ್ ಚೇಂಜ್ ಮಾಡಿದೆ ಆವಾಗಿಂದ ಹಿಂಗೆ ಆಯ್ತು ಅಣ್ಣ ಅಂದ. ನೀನು ಆಯಿಲ್ ಫಾಲ್ಟಾ? ಏನೋ ಗೊತ್ತಿಲ್ಲಪ್ಪ. ಬಿಚ್ಚಿ ನೋಡೋಣ ಏನಾಗಿದೆ ಏನಿಲ್ಲ ಅಂತ. ಈ ಸತಿನೂ ಫಿಟ್ ಮಾಡೋಣ. ಇವಾಗ ಎಷ್ಟು ದಿವಸ ಓಡುತ್ತೋ ನೋಡೋಣ. ಮತ್ತೆ ಇದ್ರಿಗೇನಾದರೂ ಒಂದು ಉಪಯೋಗ ಮಾಡೋಣ. ರೀಸೆಟ್ ಮಾಡಿಸಿ ತಿರ್ಗಿ ಹಾಕ್ಸೋಣ. ನೋಡೋಣ ಏನೇನು ಹೋಗಿದೆ, ಏನೇನಿಲ್ಲ, ಏನೇನು ಬದುಕೈತೆ, ಏನೇನು ಸತ್ತೈತೆ ಇದರಲ್ಲಿ ಅಂತ. ಆಮೇಲೆ ಬಿಚ್ಚಿದ ಮೇಲೆ ನೋಡಿಸ್ತೀನಿ. ಈ ಗಾಡಿದ್ದು ನಿನ್ನೆ ವಿಡಿಯೋ ಮಾಡ್ತಾ ಇದ್ದೆ. ಪ್ಲಸ್ಸು ಏನಾಯಿತು ಅಂದರೆ ಮರ್ತೋಗ್ಬಿಟ್ಟಿದ್ದೀನಿ. ಇದೆಲ್ಲ ಹೋಗಿದ್ದೀವಿ ನೋಡಿಸೋದು. ಫುಲ್ಲು ಇದು ಬಿಡಿ ಸೌಂಡೆಲ್ಲ ಗೊತ್ತಾಗೋರಿಗೆ ಫುಲ್ಲು ಹೊಡೆದೋಗಿ ಪಿಸರ್ ಎಲ್ಲ ಬಂದು ಫಜೀತಿ ಇದರಲ್ಲಿ. ಅಷ್ಟು ಬೇಗ ಏನು ಹೋಯ್ತು ಇದು? ನಾನು ಅದಕ್ಕೆ ಕಾರಣ. ಇವಾಗ ಇದೇ ಗಾಡಿಯಲ್ಲಿ ಎಲ್ಲ ಗಾಡಿ ಓಡ್ತಾಯಿದ್ದಪ್ಪ. ಇದೇ ಗಾಡಿಯಲ್ಲಿ ಏನು ಹಿಂಗೆ ಆಗ್ತಾಯಿದೆ ಅಂತ ಗೊತ್ತಿಲ್ಲ. ಸತಿ ಹಾಕಿ ನೋಡೋಣ. 1 ವರ್ಷ ಒಳ್ಳೆ ಆಯಿತಾ. ಮತ್ತೆ ಏನಾನ ಹಿಂಗೆ ಆದರೆ ಇದನ್ನು ಗಾಡಿನ ಕಸ್ಟಮರ್ ಕೊಡೋದ ಇಲ್ಲ ತಗೊಂಬಿಡೋದ, ಎರಡರಲ್ಲಿ ಒಂದು ತೀರ್ಮಾನ ಆಗಬೇಕು. ಈ ಸತಿ ಫೈನಲ್ ಸ್ಟೇಜ್ ಇದು ಈ ಗಾಡಿಗೆ. ಪ್ಲಸ್ ಇದ್ರ ಐಟಮ್ ಎಲ್ಲ ಇಲ್ಲಿದೆ. ಫೇಸಿಂಗು, ಸ್ಟೀಲ್ ಪ್ಲೇಟು, ಸ್ಟೈನರ್ಗಳು, ಟೈಮಿಂಗ್ ಚೈನು. ಪ್ಲಸ್ಸು ನೋಡಪ್ಪ ಆಯಿಲ್ ಪಂಪು. ಇದು ಹಳೇದೆ, ಚೆನ್ನಾಗಿದೆ. ಎಲ್ಲ ಪಿಸರೆಲ್ಲ ಕ್ಲೀನ್ ಮಾಡಿ ಫಿಟ್ಟಿಂಗ್ ಮಾಡೋಕ್ಕೆ ಎಲ್ಲ ತೊಳೆದು ಇಲ್ಲಿ ಇಕ್ಕಿದ್ದೀನಿ. ಬೋರು ಇದರಲ್ಲಿ ಲೀವರ್ ಮಾಡಾಕಿದ್ದೆ, ಲಾಸ್ಟ್ ಆಗಿಬಿಟ್ಟಿದೆ, ಆಗಲ್ಲ. ಬೆಲ್ಲು ಬಿದ್ದಿದ್ದು, ಬೆಲ್ಲು ಓಡಿಸಿದ್ದೀನಿ. ಹೆಡ್ ರೀಸೆಟ್ ಆಗಿದೆ. ಗಮ್ ಶಾಫ್ಟು ಇದೆಲ್ಲ ಚೆನ್ನಾಗಿದ್ದಾವೆ. ಮತ್ತು ಇಲ್ಲಿ ಗೇರ್ ಸ್ಟಾರ್ ಒಂದು ಚೇಂಜ್ ಮಾಡಿದ್ದೀನಿ. ಸುಮಾರಾಗಿತ್ತು ಗೇರ್ ಸ್ಟಾರು, ಮತ್ತು ಬಿಚ್ಚಿದ್ದೀನಿ ಯಾಕೆ ಪದೇ ಅಂತ.
ಹಾಕ್ಬಿಟ್ಟಿದ್ದೀನಿ. ಈ ಗಾಡಿ ಸ್ಟೋರಿ ಏನು ಗೊತ್ತಾ, ಗಾಡಿ ಫುಲ್ಲು ಜಾಸ್ತಿ ಅಧ್ವಾನ ಆಗಿತ್ತು, ಎಲ್ಲ ರೆಡಿ ಮಾಡಿಸಿದ ನೋಡ್ದ. ರೆಡಿ ಮಾಡಿಸೋ ಟೈಮಲ್ಲಿ ಬಂದು ಬೇರಿಂಗು ಎಲ್ಲ ಮಾಡಿಸ್ಕೊಂಡು ಹೋಗ್ದ. ಮತ್ತು ಅಲ್ಲಿಂದ ಸೀದಾ ಇಲ್ಲಿಗೆ ಬಂದ ರೆಡಿ ಮಾಡಿಸ್ಕೊಂಡು. ಯಾಕೆ ಅಂದರೆ ಚಾರ್ಜಿಂಗ್ ಕಾಯಿಲು ಮ್ಯಾಗ್ನೆಟ್ ಕಾಯಿಲ್ ಎರಡೂ ಹೋಗಿದೆ. ಈ ಗಾಡಿ ಬರೀ ರಿಪೇರಿ. ಬರೀ ರಿಪೇರಿ 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 ರಿಪೇರಿ, ವರ್ಷಕ್ಕೆ ಒಂದು ಟೈಮ್ ರಿಪೇರಿ ಇದು. ಎಷ್ಟೊಂದು ಸಂಭಾಳಿಸ್ಕೊತಾನೆ ಗಾಡಿ ಅವ್ನು ಪಾಪ. ನಾವೇನೋ ನೋಡಪ್ಪ ಹಿಂಗೆ ಫಿಟ್ ಮಾಡ್ತೀರಿ. ಕನೆಕ್ಟಿಂಗ್ ರಾಡು ಹೊಸ ಗಾಡಿಯಲ್ಲೇ ಹೋಗ್ಬಿಡ್ತಾವೆ ಒಂದೊಂದು ಟೈಮು. ಬಂದಿದ್ದ ಗಾಡಿನಲ್ಲೇ 5,000 ಓಡಿರೋ ಗಾಡಿಗೆ ಇಂಜಿನ್ ಬಿಚ್ಚಿದ್ದೀನಿ ನಾನು ಕನೆಕ್ಟಿಂಗೋಸ್ಕರ. 15,000 ಓಡಿರೋದು ಬಿಚ್ಚಿದ್ದೀನಿ, 50,000 ಓಡಿರೋ ಗಾಡಿಗೂ ಕನೆಕ್ಟಿಂಗ್ ಸೌಂಡ್ ಬಂದಿದೆ ಬಿಚ್ಚಿದ್ದೀನಿ. ಈ ರೀತಿ ಸ್ಟೋರಿ ಈ ಗಾಡಿನಲ್ಲಿ. ಕಿತ್ತ ಹಾಕಿ ನೋಡೋಣ, ಏನಾದರೂ ತಿರ್ಗಾ ಒಂದು ವರ್ಷ ಬಿಟ್ಕೊಂಡು ಹೋದರೆ ಕಾಸು ಕೊಟ್ಬಿಟ್ಟು ಬೇರೆ ಗಾಡಿ ತೊಗೊಂಡ್ಬಿಡು ಅಂತ ಕಳಿಸ್ಬಿಡೋಣ. ಗಾಡಿನೇ ಕೊಂಡ್ಕೊಂಡ್ಬಿಡೋಣ, ಆಮೇಲೆ ನೋಡೋಣ ಅದು ಸ್ಟೋರಿ ಏನಾಗ್ತದೆ ಏನಿಲ್ಲ ಅಂತ. ಇದು ಪಕ್ಕಾ ಮಾತಿದೆ. ಯಾಕಂದರೆ ಒಂದು ವರ್ಷದಲ್ಲಿ ತಿರ್ಗಾ ನಾನು ಇಂಜಿನ್ ಬಿಚ್ತಾ ಇದ್ದೀನಿ ಅಂದರೆ ಬೇಜಾರಾಗುತ್ತೆ ನನಗೆ. ಓಡಿ ಒಂದು ಕನೆಕ್ಟಿಂಗ್ಗೆ ಹೋಗ್ಬೇಡ್ದಿರೋ ಮಾತು. ರೀಸೆಟ್ ಮಾಡಿ ಹಾಕಿದಾಗ ಇದೇನಾದರೂ ಮೆಟ್ರಿಯಲ್ಲು ಕಚ್ಚಾ ಮೆಟ್ರಿಯಲ್ಲ ಇಲ್ಲೈತೊಂದು ಲೋಕಲ್ ಹಾಕಿದ್ನ, ಇಲ್ಲ ಆಯಿಲ್ದೆ ನನ್ನ ಪಾಲ್ಟ್. ಆಯಿಲ್ ಅಂತೂ ನಮ್ಮ ಹತ್ರ ಚೇಂಜ್ ಮಾಡೋದು, ಆವತ್ತಿನ ಎಲ್ಲ ಚೇಂಜ್ ಮಾಡೋದಂತೆ. ಆವಾಗಿಂದ ಸೌಂಡ್ ಸ್ಟಾರ್ಟ್ ಆಯ್ತಣ್ಣ ಅಂದ. ಅದ್ರಿಗೆ ಏನು ಆಯಿಲ್ದು, ಏನು ಇದ್ರ ಲೇತೊಂದು, ಏನು ನಂದು, ಏನು ಗಾಡಿದು, ಏನು ಅವನ ಭವಿಷ್ಯನೋ ಗೊತ್ತಿಲ್ಲ. ಸರಿ ನೋಡೋಣ ಈ ಸತಿ ಮಾಡಿ, ಮತ್ತು ಏನಾದ್ರೆ ಅಷ್ಟೇ ಆಪ್ಷನ್. ಎರಡನೇ ಆಪ್ಷನ್ ನಿಕ್ಕಲ್ಲ ಅದ್ರಾಗೆ ಫಿಟ್ಟಿಂಗ್ ಮಾಡೋಣ. ಮಾಡಿಬಿಟ್ಟು ಓಡಲಿ ನೋಡೋಣ. ಓಡಿದ್ರೆ ಸರೋಗುತ್ತೆ, ಓಡಿಲ್ಲ ಅಂದರೆ ಅಷ್ಟೇ ಕೆಲಸ ಮಾಡಬೇಕು. ಹೊಸ ಬೋರಲ್ಲಿದೆ. ಮತ್ತು ಜನ ಹೇಳ್ತಾರೆ ಯಾರೋ ಫೋನ್ ಮಾಡ್ತಾನೆ ಹಳೇದಾಗ್ಬಿಟ್ಟಿದೆಯಾ ಅಂತಾನೆ. ತಳ್ಕೊಂಬಂದ ತಳ್ಕೊಂಬಂದಿದ್ದ ಗಾಡಿಗೆ ಎಲ್ಲ ರೆಡಿ ಮಾಡಿ ಎಲ್ಲ ಕೊಟ್ಟು ಕಳಿಸಿದ್ರೆ ಎಲ್ಲ ಲೈಟಾಗಿ ಜರ್ಕಿಂಗ್ ಇತ್ತಂತೆ ಕ್ಲಚ್ಚಲ್ಲಿ. ನಾನು ಮಾಡಿದ್ರೆ ಬರುತ್ತೆ, ಇನ್ನೊಬ್ಬರು ಮಾಡೋದು ಬರುತ್ತೆ. ಬರೋ ಕಾರಣಕ್ಕೆ ಇಲ್ಲಿ ಬರಬೇಕಪ್ಪ, ಬಂದರೆ ನಾನು ಮಾಡಿಕೊಡ್ತೀನಿ. ಯಾವಾಗ ನಾನು ಇಲ್ದಿರೋ ಟೈಮಲ್ಲಿ ಬಂದು ವಾಪಸ್ ಹೋಗ್ಬಿಟ್ಟು ಅಲ್ಲೆಲ್ಲ ಬಿಚ್ಚಿಸ್ಬಿಟ್ಟು ನೀನು ಹಳೆ ಫೇಸಿಂಗ್ ಆಗಿಬಿಟ್ಟಿದೆಯಾ, ಹಳೇದೆಲ್ಲ ಆಗಿಬಿಟ್ಟಿದೆಯಾ ಅಂತಾನೆ. ಯಾರೋ ಮೆಕ್ಯಾನಿಕ್ ಹೇಳಿದಂತೆ ಹಳೇದು ಏನು ಹಾಕೇ ಇಲ್ಲ ಅಂದಂತೆ. ತಳ್ಕೊಂಬಂದಿದ್ದ ಟೈಮಿಂಗ್ ಚೈನ್ ಎಲ್ಲ ಹೋಗಿ ಉಜ್ಜಿ ಪಜ್ಜಿ ಎಲ್ಲ ಫಜಿತಿಯಾಗಿ ಆ ಗಾಡಿನಲ್ಲಿ ಏನೇನು ಕೆಲಸ ಮಾಡಿಕೊಟ್ಟೆ. ಅವ್ನ ಗಾಡಿ ಹೆಂಗಿತ್ತು, ಮನುಷ್ಯತ್ವನೇ ಇಲ್ಲ ಮನುಷ್ಯರಿಗೆ. ಪಳ್ದು ಫಿಟ್ ಮಾಡಿಕೊಟ್ರೆ ಕರ್ಗಾಗ್ಬಿಡ್ತಂತೆ ಆಯಿಲು. ಆಯಿಲೇ ಹಾಕಿಲ್ಲ ಅಂತ ನಾನು. ಆಯಿಲ್ ಹಾಕ್ದಿರ ಒಂದು ತಿಂಗಳು ಓಡ್ಬಿಡ್ತಾ ಗಾಡಿ. ನಾನು ಆಯಿಲ್ ಹಾಕಿಲ್ಲ ಅಂದರೆ ಇಂಜಿನಲ್ಲಿ ಒಂದು ತಿಂಗಳು ಓಡುತ್ತೇನಪ್ಪ ಹೇಳ್ರಿ ನೀವೇ. ನಾನು ಯಾರೋ ಈ ಟೈರಿಗೆ ಎಷ್ಟು ಗಾಳಿ ಹಿಡಿಬೇಕಂತ ಗೊತ್ತಿಲ್ಲ, ಅವನ್ನೆಲ್ಲ ಸ್ಪಾನರ್ಗಳು ಎತ್ಕೊಂಡು ಅದರಲ್ಲಿ ಏನು ಹಾಕಿದ್ದೀನಿ ಏನಿಲ್ಲ ಬಿಚ್ಚಬೇಕು, ನೋಡಬೇಕು ಏನಾಗೈತಿದು, ಏನು ಪ್ರಾಬ್ಲಮ್ಮು, ಆಯಿಲ್ ಕುಡಿತಾ ಇದೆಯಾ ಗಾಡಿ ಆತ ಹೇಳಿ ಕಳಿಸ್ತೀನಿ. ಟೈಮಿಂಗ್ ಚೇನ್ ಫುಲ್ಲು ಹೋಗಿದಪ್ಪ, ಆಯಿಲ್ ಕುಡಿದ್ರೂ ಕುಡಿಬೋದು, ನೋಡಿ ಟಾಪಪ್ ಮಾಡ್ಕೊಂಡು ಓಡಿಸ್ಕೊ. 100% ಕುಡಿಯುತ್ತೆ ಆಯಿಲ್ ಇದು, ಆ ರೇಂಜಿಗೆ ಹೋಗಿದೆ ಇದು. ನಾನು ಸ್ಟಾರ್ಟ್ ಮಾಡಿಕೊಟ್ಟಿದ್ದೀನಿ, ರೆಡಿ ಮಾಡಿದ್ದೀನಿ. ನಮ್ಮ ಕೈಯಲ್ಲಿ ಏನು ಮಾಡಬೇಕದು, ಏನೇನು ಹೋಗಿತ್ತು ಅದೆಲ್ಲ ಹಾಕಿ ಅಂತ ಹೇಳಿದ್ರೆ ಹಳೇದು ಹಾಕಿದ್ದೀನಿ ಅಂತ ಹೇಳಿದ್ಯಾ. ಇನ್ನೊಂದು ಟೈಮು ಅಪ್ಪಿತಪ್ಪಿನೂ ಈ ಕಡೆ ಬರಬೇಡ ಗ್ಯಾರೇಜ್ಗೆ. ಅಪ್ಪಿತಪ್ಪಿ ಬಂದ್ರೂ ರೋಡಲ್ಲಿ ಏನಾನು ಕಟ್ಟಾಗಿ ಬಿದ್ದಿದ್ರೆ ನಿನ್ನ ಗಾಡಿ ಹತ್ರ ಹುಡುಗರನ್ನೂ ಕಳಿಸಲ್ಲ, ಅರ್ಥಾಯ್ತಾ. ಹಳೇದು ಏನೇನು ಹಾಕಿದೆ ವೀಡಿಯೋ ಕಳಿಸಿದ್ದಲ್ಲ, ಅಪ್ಲೋಡ್ ಮಾಡಲ, ಅದು ಹಳೇದ ಹೊಸದ ಹೇಳ್ತಾರೆ ಅವರು ನೋಡಿದವರು.
ಫಸ್ಟು ಬಿಚ್ಚಿ ನೋಡಬೇಕು. ಬಿಚ್ಚಿ ನೋಡಿಬಿಟ್ಟು ಏನಾಗಿದೆ ಏನಿಲ್ಲ, ಏನು ಮಾಡಿದ್ದಾರೆ ಏನಿಲ್ಲ ಅಂತ ನೋಡಿ ಆಮೇಲೆ ಒಬ್ಬನ ಮೇಲೆ ಏನಾದರೂ ಹೇಳೋಕ್ಕೆ ಧೈರ್ಯ ಮಾಡಬೇಕು. ಹಳೇದಾಗ್ತಾನಂತ. ಹಳೇದಾಗ್ರೆ ಕಾಸೇ ಇಸ್ಕೊನಲ್ಲ ನಾನು, ಯಾರಿಗಾನ ಕೇಳ್ಕೊ. ಮಕ್ಕ ಗೊತ್ತಿಲ್ಲದಿರೋರೆಲ್ಲ ಸ್ಪಾನರ್ಗಳು ಇಕ್ಕೊಂಡು ಅದೇ ಇನ್ನು ಹೇಳಬೇಕು ಏನಾದರೂ. ಇವನು ಓಡ್ಸೋಕೆ ಹೋಗೇ ಇಲ್ಲ. ಅವನಿಗೆ ಏನಂದರೆ ಏನೂ ಗೊತ್ತಿಲ್ಲ. ಅವನೊಂದು ಮೆಕ್ಯಾನಿಕ್ಕು, ಇವನೊಂದು ಡ್ರೈವರು. ಎತ್ತಾಗಿ ಕೆಲಸ ಮಾಡೋಕ್ಕೆ ಬಿಡಲ್ಲ. ಎಲ್ಲರೂ ಮಾಡ್ದಂಗೆ ಮಾಡ್ಬೇಕು. ಹಳೇದು ತೊಳೆದು ಹಾಕ್ಬಿಟ್ಟಿದ್ರೆ ಓಕೆ ಅಪ್ಪ, ಅವನೇ ಕರೆಕ್ಟ್ ಅನ್ನೋರು ಅಲ್ವಾ. ಹಳೇದೇ ಹಾಕಿದೆ ಅಂತ ಸಾಧನೆ ಮಾಡ್ತಾನೆ. ಲಾಸ್ಟಿಗೆ ಕೇಳಿದೆ ನಾನು, ಮತ್ತೆ ಏನೇನು ಹಾಕಿದಪ್ಪ ಹೊಸದು ಅಂದರೆ ಬರೀ ಫೇಸಿಂಗ್ ಹಾಕಿದಂತೆ. ಇನ್ನು ಮಿಕ್ಕಿದೆಲ್ಲ ಯಾರು ಹಾಕಿದ್ರು ಮೇಲೆಯಿಂದ ಬಂದು ಕುತ್ಕೊಂಡ್ಬಿಡ್ತಾವ ಇಂಜಿನ್ ಒಳಗಡೆ, ಹಂಗಂಗೆ ಪಾರ್ಟ್ಸು. ಇಲ್ಲಿಗೆ ಬರೋ ಪರಿಸ್ಥಿತಿನೂ ಬರುತ್ತೆ ಕೆಲವು ಟೈಮಲ್ಲಿ. ಆ ಪರಿಸ್ಥಿತಿ ಬಂದಾಗ ಗೊತ್ತಾಗ್ತದೆ ಯಾರೇನು ಮಾಡ್ತಾಯಿದ್ರು ಏನಿಲ್ಲ. ಇವಾಗ ಸರೋಗ್ಬಿಡ್ತಾ ಜರ್ಕ್ ಹೊಡಿತಾ ಇಲ್ಲ. ಗಾಡಿ ತೊಗೊಂಬ ನೋಡೋಣ, 15 ದಿವಸ ಓಡಿಸ್ ತೊಗೊಂಬಪ್ಪ, ಆಯಿಲ್ ಕಮ್ಮಿ ಆಗುತ್ತೆ ಆಗಲ್ಲ ನೋಡಬೇಡಣ. ಮಾಡಿಸಿದೆಯಲ್ಲ ತಗೊಂಬಂದು ಓಡಿಸು ಇವಾಗ ಅಂತ. ಅದು ಎಲ್ಲೋ ಹೋಗ್ಬಿಡೋದು, ಇಲ್ಲೇನೋ ಮಾಡಿಸ್ಕೊಳೋದು. ತೀಟೆ ತಿರ್ಬೇಕಂದ್ರೆ ಏನೋ ಮಾಡ್ಕೊಂಡು ಯಾವನ ಮೇಲೆ ಏನೋ ಹೇಳೋದು. ಹೇಳಿದ್ರೇನೋ ಅದ್ರಿಗೊಂದು ತೋರಿಸ್ಬೇಕು. ಬಿಚ್ಚಿಬಿಟ್ಟು ಇದ್ದಿದ್ದು ಹಳೇದು ಹಾಕಿದ್ಯಾ, ಇದ್ದಿದ್ದು ಮಾಡಿದ್ಯಾ, ಹಿಂಗೆ ಮಾಡಿದ್ಯಾ, ನನ್ನ ಹೆಸರೆತ್ತಿ ಹೇಳು. ನಾನು ಯಾರ್ದನ್ನ ಹೆಸರೆತ್ತಲ್ಲ, ನನ್ನ ಹೆಸರೆತ್ತಿ ಹೇಳು ನೀನು. ಮೇಡಳ್ಳಿ ಗ್ಯಾರೇಜು ಗಡ್ಡ ಬಿಟ್ಟವರಲ್ಲ, ಟೊಪ್ಪಿ ಹಾಕ್ತಾರಲ್ಲ, ಅವ್ರು ಮಾಡಿರೋದು ಇದು ನೋಡು, ಏನೇನು ಹಳೇದು ಹಾಕೋರೆ ಅಂತ. ಅದು ನೋಡ್ಸೋಕ್ಕೆ ದಮ್ಮಿಲ್ವಾ? ಅದು ನೋಡಿಸ್ಬಿಟ್ಟು ವೀಡಿಯೋ ಮಾಡು. ನಾನು ಅದ್ರ ನನ್ನ ಹೆಸರು ಎತ್ತಾ ಇಲ್ಲ, ಯಾವನ ಹೆಸರು ಎತ್ತಲ್ಲ ನಾನು. ನನ್ನ ಹೆಸರು ಎತ್ಬಿಟ್ಟು ಹೇಳ್ರಿ ನಾನು ಮಾಡಿರೋ ಗಾಡಿನಾಗ ಏನು ಹಳೇದು ಹಾಕಿದ್ದೀನಿ ಅಂತ. ಜನ ಕೇಳ್ತಾರೆ, ಯಾರ್ಯಾರು ನೋಡ್ತಾರೋ ಅವರು. ಮಾಡೋಕ್ಕೆ ಯೋಗ್ತಾ ಇಲ್ಲ ಅಂದ್ರೆ ಅದೇನೋ ಹೇಳ್ತಾರಲ್ಲ, ಹಂಗೆ ಕತೆ. ಓಕೆ, ಇದನ್ನು ಫಿಟ್ ಮಾಡಿ ಸ್ಟಾರ್ಟ್ ಮಾಡಿ ನೋಡೋಣ, ಮತ್ತೆ ಏನಾಗುತ್ತೆ ಏನಿಲ್ಲ ಯೋಚನೆ ಮಾಡಿ ಆಮೇಲೆ ಒಂದು ವರ್ಷ ಓಡಲಿ, ಆಮೇಲೆ ಯೋಚನೆ ಮಾಡೋಣ ಇದ್ರ ಬಗ್ಗೆ. ಒಂದು ವರ್ಷ ಓಡಿದ ಮೇಲೇನು ನಾನು ಬದುಕಿದ್ದು ಈ ಗಾಡಿ ಇದ್ದರೆ ವೀಡಿಯೋ ಮಾಡ್ತೀನಿ ತಿರ್ಗಾ. ನಾನು ಓಡ್ತಾ ಇದೆಯಾ ಇಲ್ಲ ಸೌಂಡ್ ಬಂದಿದೆಯಾ ಮತ್ತೆ ಅಂತ ಇವಾಗ ಡೇಟ್ ಬರ್ಕೊಳ್ರಿ. ಇದು ಅಪ್ಲೋಡ್ ಮಾಡಿರ್ತೀನಲ್ಲ, ಇಲ್ಲೇ ಇರ್ತದೆ. ಓಕೆ, ಸ್ಟಾರ್ಟ್ ಆಗಿದ ತಕ್ಷಣ ನೋಡಿಸ್ತೀನಿ ಸರೋಯ್ತಾ ಸರೋಗಿಲ್ಲ, ಏನಾಗ್ತಿದ್ದು ಏನಿಲ್ಲ ಅಂತ. ಓಕೆ ಆಯಿತು, ಇದು ಕರೆಕ್ಟಾಗಿದೆ. ಇವಾಗ ಸೈಲೆನ್ಸರು ಹೋಗ್ಬಿಟ್ಟಿದೆ, ಬಿಡ್ರು ಅನ್ನೋದು. ಇವಾಗ ಎಷ್ಟು ದಿವಸ ಓಡುತ್ತೋ ನೋಡೋಣ. ನೆಕ್ಸ್ಟೇ ನಾನು ಒಂದು ವರ್ಷದಲ್ಲಿ ಹೋದರೆ ಇದು ನಾನು ಹೇಳಿದ್ನಲ್ಲ ಅದೇ ಕೆಲಸ ಮಾಡೋದು ಇದ್ರಿಗೆ. ಓಕೆ, ಒಳ್ಳೆ ನೋಡೋಣ ಮತ್ತೆ.